ಇದು ನಿಮಗೆ E = MC² ಗೊತ್ತು, ಫಿಸಿಕ್ಸ್ ಕ್ವಾಂಟಮ್ ಫಾರ್ಮುಲಾ. ಅದು ಬಂದು ಸರಸ್ವತಿ ಪುತ್ರ ಕಂಡಿದ್ದು. ಕಂಪ್ಲೀಟ್ ಅವ್ರನ್ನ ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ, ಮಿಲಿಟ್ರಿ ಆರ್ಮಿ ಮ್ಯಾನ್ ಥರ. ಆಮೇಲೆ ಬಂದು ಮಾರ್ಕೆಟಲ್ಲಿ ನಿಧಾನಕ್ಕೆ, ಯಾಕಂದ್ರೆ ಲೈಫ್ ಟೈಮ್ ನಾವು ಹೋಗ್ಬಿಡ್ತೀವಿ ಮಾರ್ಕೆಟ್. ಅವ್ರಿಗೆ ನಾನು ಈ ತಪ್ಪು ಮತ್ತೆ 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 ಮಾಡಿದ್ರೆ ನನ್ನ ಸ್ಟಾಕ್ ಮಾರ್ಕೆಟ್ ಬಂದು ಒತ್ತು ಕಳಿಸುತ್ತೆ ಆಚೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಏನು ಮಾಡ್ತಾರೆ, ಲಾಸ್ ಅಂದರೆ ಮನಿ ಲಾಸ್ ಒಂದೇ ಅಲ್ಲ ಸರ್. ಮನಿ ಲಾಸೇ ಅಲ್ಟಿಮೇಟ್ಲಿ. ಇದರಲ್ಲಿ ಲೈನ್ಗಳು ಎಳ್ಕೊಂಡು ಇದನ್ನ ಪಾಪ ಮೊದಲೇ ಒಂದು ಬೊಂಬೆ ಥರ ಡಿಸೈನ್ ಮಾಡಿರ್ತಾರೆ. ಈ ಬೊಂಬೆಗೆ ಇನ್ನೊಂದು ಸ್ವಲ್ಪ ಬಣ್ಣ ಹಚ್ತಾರೆ. ಇದು ಟೆಕ್ನಿಕಲ್. ಫಸ್ಟು ಪ್ರಯಾರಿಟಿ ಏನು ಕೊಡ್ತಿದ್ರೆ, ನೀವು 4 ಕೋತಿ ಟೆಕ್ನಿಕಲ್ ಹಿಂದೆಗಡೆ ಹೋಗಿ ಟೆನ್ಷನಲ್ಲಿ ಇರ್ತಾರೆ. ಆ ಟೆನ್ಷನ್ ಅವ್ರ ಮಕ್ಳಿಗೆ ಬೇಕಾ? ಬೇಡ. ನಿಮ್ಮ ಮಕ್ಳಿಗೆ ಬೇಕು. ಸರ್, ಒಂದು ಸ್ಟ್ರೈಟ್ ಕ್ವೆಶನು. ನಿಮ್ಮ ಟ್ರೈನಿಂಗ್ ಅಟೆಂಡ್ ಮಾಡಿರೋರು, ಅಂದರೆ ನಿಮ್ಮ ಡೈನಾಮಿಕ್ ಮೆಂಬರ್ಸು ಎಲ್ಲರೂ ಪ್ರಾಫಿಟೇ ಮಾಡಿದಾರಾ? ಯಾರು ಲಾಸೇ ಆಗಿಲ್ವಾ ಇಲ್ಲಿವರೆಗೂ? ಇಲ್ಲ, ನಾನು ಅದನ್ನೆಲ್ಲ ಹುಡ್ಕಕ್ಕೆ ಹೋಗಿಲ್ಲ. ಬಟ್ 100% ಒಬ್ಬರು ಲಾಸ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದರೆ ಮಾರ್ಕೆಟ್ನ ಬಿಟ್ಟು ಹೋಗ್ಬಿಡ್ತಾರೆ. ಹೆಂಗೆ ಅಂದರೆ ನೋಡಿ, 2 ಥರ ಇರ್ತಾರೆ ಸರ್. ಒಂದು ಕಂಪ್ಲೀಟ್ ಕ್ಲಾರಿಟಿ ಮೈಂಡ್ಸೆಟ್ಟಲ್ಲಿ ಫುಲ್ ಕ್ಲಾರಿಟಿ ಇರೋರು, ಸ್ಟಾಕ್ ಮಾರ್ಕೆಟು ರಿಯಾಲಿಟಿ ಗೊತ್ತಿರೋರು ಏನು ಮಾಡ್ತಾರೆ ಅಂದರೆ, ನೀಟಾಗಿ ಟ್ರೈನಿಂಗ್ ಆದಮೇಲೆ ಅದು ಹೆಂಗೆ ಮಾರ್ಕೆಟ್ ಜೊತೆ ಹೆಂಗೆ ಸಂಬಂಧ ಬೆಳೆಸ್ಕೊಂಡು, ಯಾವ ಥರ ಮುದ್ದಾಡಿಕೊಂಡು ಜೀವನ ಖುಷಿಯಾಗಿ ಇಟ್ಕೊಂಡು ಸಂಪಾದನೆ ಮಾಡಿಕೊಂಡು ಮಾರ್ಕೆಟ್ ಕೊಡೋದನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು, ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗಲ್ಲಿ ಹೆಂಗೆ ಹೋಗಬೇಕು ಅಂತ ಒಂದು ಸ್ವಲ್ಪ ಜನ ಇರ್ತಾರೆ. ಒಂದು ಸ್ವಲ್ಪ ಜನಕ್ಕೆ ಟ್ರೈನಿಂಗ್ ಅಟೆಂಡ್ ಆದಮೇಲೆ ಗೊತ್ತಾಗುತ್ತೆ, ಅವ್ರು ಏನಾದ್ರು ಹಳೆ ಪ್ರಾಕ್ಟೀಸ್, ಹಳೆ ಅಭ್ಯಾಸಗಳು ಮಾಡ್ಕೊಂಡು ಬಂದಿದ್ರೆ, ಹಳೆ ಅಭ್ಯಾಸ ಅದು ಇದು ಮಾಡ್ಕೊಂಬಂದರೆ, ನಾನೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿದೆ, ನನ್ನ ಥಾಟ್ ಪ್ರೊಸೆಸ್ ಗಲೀಜಾಗಿಬಿಟ್ಟಿದೆ, ಅದೇ ಥಿಂಕಿಂಗಾಗಿ ಕನ್ವರ್ಟ್ ಆಗಿಬಿಟ್ಟು ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ಲಾಸ್ ಆಗೋ ಚಾನ್ಸಸ್ ಇದೆ. ಲಾಸ್ ಅಂದರೆ ಮನಿ ಲಾಸ್ ಒಂದೇ ಅಲ್ಲ ಸರ್. ಮನಿ ಲಾಸೇ ಅಲ್ಟಿಮೇಟ್ಲಿ ಎತ್ಕೊಂಡು ಹೋಗೋದು ಲೈಫ್ ಲಾಸ್ಗೆ. ಎಲ್ಲ ಇವತ್ತಿನ ಜೀವನದಲ್ಲಿ ಏನು ಮಾಡ್ಕೊಂಬಿಟ್ಟಿದ್ದಾರೆ, ಮನಿನೇ ಲೈಫ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ಆ ಥರ ಇನ್ ಕೇಸ್ ಅಷ್ಟು ವರ್ಕ್ಶಾಪಲ್ಲಿ ನಾನು ಹೇಳ್ದಂಗೆ ನಿಮಗೆ ಆರ್ಮಿಗೆ ಕಂಡೀಷನಿಂಗ್ ಮಾಡ್ದಂಗೆ ಆಗಿರುತ್ತೆ ವರ್ಕ್ಶಾಪಲ್ಲಿ. ಅವ್ರಿಗೆ ನಾನು ಈ ತಪ್ಪು ಮತ್ತೆ 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 ಮಾಡಿದ್ರೆ ನನಗೆ ಸ್ಟಾಕ್ ಮಾರ್ಕೆಟ್ ಬಂದು ಒತ್ತು ಕಳಿಸುತ್ತೆ ಆಚೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗೇ ಮಾಡಲ್ಲ. ಓಕೆ, ಫುಲ್ ಇವರು ಕಂಪ್ಲೀಟಾಗಿ ರಿಯಾಲಿಟಿಗೆ ಅವ್ರನ್ನ ಅಡ್ಜಸ್ಟ್ ಮಾಡಿಕೊಂಡು, ಅವರು ಒಂದು ಥಿಂಕಿಂಗ್ ಪ್ರಾಸೆಸ್ಸು, ಥಾಟ್ ಪ್ರಾಸೆಸ್ ಎಲ್ಲನೂ ಆ ಒಂದು ಡೈರೆಕ್ಷನ್ಗೆ ಬಂದ ಮೇಲೆ ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ 2 ಕ್ಯಾಟಗರಿ ಇರೋದು ಡೈನಾಮಿಕ್ ಮೆಂಬರ್ ಬಂದ ಮೇಲೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ಒಂದು ಸ್ಟ್ರೈಟಾಗಿ ಕರೆಕ್ಟಾಗಿರೋ ರಿಯಾಲಿಟಿನ ಫಾಲೋ ಮಾಡಿಕೊಂಡು ಮಾರ್ಕೆಟ್ ಏನು ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕೊಡುತ್ತೋ ಅದನ್ನು ಅರ್ನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ತಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇನ್ನೊಂದು ಕ್ಯಾಟಗರಿ ಸ್ವಲ್ಪ ಮಿಕ್ಸ್ ಆಗಿ ಬಂದಿರ್ತಾರೆ, ಬೇರೆದೆಲ್ಲ ಆಲ್ಮೋಸ್ಟ್ ಬಂದಿರ್ತಾರೆ. ಆಮೇಲೆ ತುಂಬ ಜನ ನಮ್ಮ ವರ್ಕ್ಶಾಪಿಗೆ ಬರೋದು ಎಲ್ಲ ಪ್ರಪಂಚ ಸುತ್ತಬಿಟ್ಟು ಲಾಸ್ಟಿಗೆ ಬರೋರೆ 90% ಜನ ಕೊಂಕಣ ಸುತ್ತಿ ಮೈಲಾರಿಗೆ ಬರ್ತಾರೆ. ಎಲ್ಲ ಇಡೀ ವರ್ಲ್ಡಲ್ಲಿ ಏನೇನಿದೆಯೋ ಎಲ್ಲ ಟೆಕ್ನಿಕಲ್ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳಿದ್ದು, ನಾನೇನಾದ್ರು ಅದನ್ನು ತೆಗೆದಿದ್ರೆ ಮಕ್ಕೋಗಿತಾರೆ ಅಂತ. ನಾನ್ ಟೆಕ್ನಿಕಲ್ ಸ್ಟ್ರಾಟಜಿ, ಸ್ಟಾಪ್ ಲಾಸ್, ಟಾರ್ಗೆಟ್ ಥೂ ಅಂತ ಹೋಗಿದ್ಬಿಡ್ತಾರೆ ನನಗೆ. ಅದು ಗೊತ್ತು ನನಗೆ. ಯಾಕಂದ್ರೆ ಎಲ್ಲ ನಮ್ಮ ಹತ್ರ ಸ್ಟ್ರೈಟಾಗಿ ಯಾರು ಸ್ವಲ್ಪ ಜನ ಬರ್ತಾರೆ ಅಷ್ಟೇ. ಎಲ್ಲರೂ ಮಿಕ್ಕಿದೆ ಎಲ್ಲ ಕಡೆ ಹೋಗಿ ಎಲ್ಲ ಎಕ್ಸ್ಪೀರಿಯನ್ಸ್ ನನಗೆ ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ನನಗಾಗಿರಲ್ಲ. ಆದ್ಮೇಲೆ ಬರ್ತಾರಲ್ಲ, ಅವ್ರೇನು ಮಾಡಿದ್ರೆ ಇಲ್ಲಿ ಬಂದು ನಿಜ ಇದಾ, ನಿಜ ಬಂದು ಸ್ಟ್ರಾಟಜಿಲೋ ಟೆಕ್ನಿಕಲ್ಲೋ ಇನ್ನೊಂದ್ರಲ್ಲೋ ಇಲ್ಲ, ಅದು ಬಂದು ಇರೋದು ಬೇರೆ ಯಾರಿಗೋ, ಅದೆಲ್ಲ ಇದೆ, ಅದು ನಮಗಲ್ಲ, ಟ್ರೇಡಿಂಗೋ ಇನ್ವೆಸ್ಟ್ಮೆಂಟ್ಗೋ ಅಲ್ಲ, ಅದು ಇರೋದೇ ಬೇರೆ ಯಾರಿಗೋ ಅಂತ ಅರ್ಥ ಆಗ್ಬಿಡುತ್ತೆ. ಆ ಅರ್ಥ ಆದಮೇಲೆ ಅವ್ರು ಏನು ಮಾಡ್ತಾರೆ, ಸೊ ಅದನ್ನೆಲ್ಲ ಆ ಮೈಂಡ್ ನಾಳೆನೇ ಹೋಗಿ ಇಮಿಡಿಯೇಟಾಗಿ ಅವ್ರು ಟ್ರೇಡಿಂಗಲ್ಲಿ ಕೂತ್ಕೊಂಡ್ರೆ ಅದೇ ಇನ್ಫ್ಲೂಯೆನ್ಸ್ ಮಾಡುತ್ತಲ್ಲ. ಆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನ ಸ್ಟ್ರೆಸ್ ಮಾಡಿ ಹೇಳ್ಬಿಟ್ಟಿರ್ತೀನಿ ನಾನು. ಕರೆಕ್ಟ್. ಅದು ಅವರು ತಕ್ಕನಂಗೆ ಬೇರೆ ಬೇರೆ ಪದಗಳನ್ನ ಯೂಸ್ ಮಾಡಿ ಒಂದು ಅವ್ರಿಗೆ ಕ್ಲಾರಿಟಿ ಬರುತ್ತಲ್ಲ, ಒಂದು ನಿಜ ಗೊತ್ತಾಗ್ಬಿಟ್ರೆ ಸಾಕು ಸರ್. ಕರೆಕ್ಟ್. ಹೌದು. ಸೊ ಆ ಒಂದು ಪರಿಸ್ಥಿತಿ ಆದಮೇಲೆ ಈ ನೆಕ್ಸ್ಟ್ ಕ್ಯಾಟಗರಿ ಇರೋರು ಏನು ಮಾಡ್ತಾರೆ, ಕಂಪ್ಲೀಟ್ ಅವ್ರನ್ನ
ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ ಮಿಲಿಟ್ರಿ ಆರ್ಮಿ ಮ್ಯಾನ್ ಥರ. ಆಮೇಲೆ ಬಂದು ಮಾರ್ಕೆಟಲ್ಲಿ ನಿಧಾನಕ್ಕೆ, ಯಾಕಂದ್ರೆ ಲೈಫ್ ಟೈಮ್ ನಾವು ಹೋಗ್ಬಿಡ್ತೀವಿ, ಮಾರ್ಕೆಟ್ ಇರುತ್ತೆ. ಕರೆಕ್ಟ್ ಅಲ್ಲ? ಹೌದು. ಮನುಷ್ಯ ಹೋಗ್ಬಿಡ್ತಾನೆ, ಸ್ಟಾಕ್ ಮಾರ್ಕೆಟ್ ಯಾವಾಗೂ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಆರಾಮಾಗಿ ಹೋಗ್ತಾರೆ. ಈ 2 ಕ್ಯಾಟಗಿರಿ ಬಿಟ್ಟು 100% ನಾನು 100% ಗ್ಯಾರಂಟಿ ಹೇಳ್ತೀನಿ, ನಮ್ಮ ಡೈನಾಮಿಕ್ ಮೆಂಬರ್ಸ್ ಯಾರು ಅಂಥ ಒಂದು ಕಂತ್ರಿ ಕೆಲಸ ಮಾಡಿ ಲಾಸ್ ಮಾಡಿಕೊಂಡು ಮನೆ ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ನಾನು ಒಬ್ಬರೂ ನೋಡಿಲ್ಲ, ಹೋಗೋದಿಲ್ಲ ಸರ್, ಅವರು ಹೋಗೋದಿಲ್ಲ. ಇದು ನನಗೆ ಅವ್ರ ಮೇಲೆ ಇರೋ ನಂಬಿಕೆ. ಸೊ ನೀವು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ ನಿಮ್ಮ ಮೆಂಬರ್ಸ್ ಯಾರು ಲಾಸ್ ಮಾಡ್ಕೊಳ್ಳಲ್ಲ ಅಂತ? ಇಲ್ಲ ಸರ್, ಅಂದರೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರಲ್ಲ ನಿಮ್ಮ ಟ್ರೈನಿಂಗ್ ಬಗ್ಗೆ ಎಲ್ಲ. ಕಾನ್ಫಿಡೆಂಟ್ ಅಲ್ಲ, ಇರೋದನ್ನು ಹೇಳ್ತಾ ಇದ್ದೀನಿ ಸರ್ ನಾನು. ಬಟ್ ಹೊರಗಡೆ ನೋಡಿದ್ರೆ ಇನ್ನೂ ಅದನ್ನೇ ಹೇಳ್ಕೊಡ್ತಾ ಇದ್ದಾರಲ್ಲ ಸರ್, ಸ್ಟಾಪ್ ಲಾಸು, ಸ್ಟ್ರಾಟಜೀಸು, ಫಂಡಮೆಂಟಲು, ಟೆಕ್ನಿಕಲ್ಲು, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ. ಅದು ನನಗೆ ಗೊತ್ತಿಲ್ಲ ಸರ್. ಅಂದರೆ ಅವ್ರು ಯಾರಿಗೂ ಗೊತ್ತೇ ಆಗಿಲ್ವಾ? ಅಂದರೆ ನೀವು ಹೇಳ್ತಾ ಇದ್ರೆ 2008 ಇದೆಲ್ಲ ಸತ್ತೋಯ್ತು ಅಂತ, ಇನ್ನೂ ಅವ್ರು ಯಾರಿಗೂ ಅದು ಗೊತ್ತೇ ಆಗಿಲ್ವಾ? ನನ್ನ ಕೇಳಿದ್ರೆ ಹೆಂಗೆ ಸರ್, ನೀವು ಅವ್ರ ಹತ್ರ ಹೋಗಿ ಕೇಳಬೇಕಲ್ವಾ? ಅಲ್ಲ, ನಿಮ್ಗೊಂದು ಐಡಿಯಾ ಇರುತ್ತಲ್ಲ ಸರ್. ಏನು ಐಡಿಯಾ ಇರುತ್ತೆ ಅಂದರೆ ಅವ್ರು ಯಾಕಿನ್ನೂ ಅದನ್ನೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ? ಮೋಸ್ಟ್ಲಿ ಅದು ಅವ್ರಿಗೆ ಅದೇ ಗೊತ್ತು ಅನ್ಸುತ್ತೆ. ಅಲ್ಲ, ಅದು ತಪ್ಪು ಅಂತ ಗೊತ್ತಿದ್ದು, ಬಟ್ ಒನ್ ಪಾರ್ಟಲ್ಲಿ ಅದು ಬಿಸ್ನೆಸ್ ಅಂತ ನೋಡಿದ್ರೆ. ಇನ್ನೊಂದು ಏನಾಗುತ್ತೆ ಗೊತ್ತಾ ಸರ್, ನಾನು ಅವ್ರದ್ದು ಏನೋ ಜೀವನ ಮಾಡ್ಕೊಳ್ಳೋಕ್ಕೆ ಮಾಡಿರ್ತಾರೆ, ನಾನು ಹೆಂಗೆ ಸರ್ ಅದು ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಆದರೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಹೆಸರಲ್ಲಿ ಈ ಥರ ಒಂದು ನೀವು ಇವತ್ತು ಈ ಪ್ರೋಗ್ರಾಮ್ಗೆ ನೀವು ಕರೆದಿದ್ದು ಏನು ಇದಿದೆಯಲ್ಲ ಟೈಟಲ್, ಅದ್ರ ಬೇಸ್ ಮೇಲೆ ಮಾತಾಡಿದಾಗ ತಪ್ಪಾಗುತ್ತೆ. ಬಟ್ ಹಂಗೆ ನಿಜವಾಗ್ಲೂ ಮಾಡ್ತಾ ಇದ್ದಾರೆ. ಹೊರಗೆಲ್ಲ ಅದನ್ನೇ ಸರ್ ಹೇಳ್ಕೊಡ್ತಾ ಇರೋದು. ನಾವು ಹೊರಗಡೆ ನೋಡಲ್ಲ, ಅದೊಂದು ಇದೆ ಇಶ್ಯೂ. ನೋಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲ್ಲ. ಓಕೆ ಸರ್, ಕರೆಕ್ಟು ನೀವು ಹೇಳ್ತಾ ಇರೋದು. ಯಾಕಂದರೆ ನೀವು ಬ್ಯುಸಿ ಇದ್ದೀರಾ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಇನ್ ಜನರಲ್ ನಾನು ಕೇಳ್ತಾ ಇರೋದು, ಇವಾಗ ಅವರೆಲ್ಲ ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವರು ನಿಮ್ಮ ಅಭಿಪ್ರಾಯ ಇಲ್ಲ ನಿಜ ನೋಡಿ, ನಾರ್ಮಲಿ ಇದು ಕೌಂಟ್ರ್, ಇದು ಇನ್ನೊಬ್ಬರ ಮೇಲೆ ಮಾತಾಡೋಕ್ಕೆ ನನಗೇನು ರೈಟ್ಸ್ ಇಲ್ಲ. ಯಾಕಂದ್ರೆ ಗೊತ್ತಿಲ್ಲ ಯಾರು ಅಂತಲೇ. ಕರೆಕ್ಟ್ ಅಲ್ಲ? ಅವ್ರು ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನೀವು ರಿಸ್ಕು ಅದು ಇದು ಹೇಳಿದ್ರಲ್ಲ, ಬ್ರೋಕರ್ಸಾ ಸರ್? ಬ್ರೋಕರ್ಸು ಅಂದರೆ ನಾನು ಹೇಳಿದ್ನಲ್ಲ ಸರ್, ಒಂದು ಕಂಪ್ಲೀಟಾಗಿ ಒಂದು R&D ಟೀಮ್ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲರೂ ಇದ್ದಾರೆ. ಅದರಲ್ಲಿ ಡಿಸ್ಕಸ್ ಮಾಡಿದ್ರೆ ಸ್ಪೆಷಲಿ ಈ ಪರ್ಟಿಕ್ಯುಲರ್ ಕ್ವೆಶನ್ನ ನಿಮಗೆ ಕೇಳಲೇಬೇಕು ಅಂತಲೇ ಹೇಳಿದ್ರು. ಏನು ಕಾಮನ್ ಪೀಪಲ್ಗೆ ಯೂಸ್ ಆಗುತ್ತಾ ಸರ್? 100% ಯೂಸ್ ಆಗುತ್ತೆ ಸರ್ ಹೊರಗಡೆಗೆ. ಅದು ಅಂದರೆ ಹೊಸಬ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇಲ್ಲಿ ಹೊರಗಡೆ ಎಲ್ಲ ಹೇಳ್ಕೊಡ್ತಾ ಇರೋದೇ ಅದನ್ನು. ನೀವು ನೋಡಿದ್ರೆ ಅದು ವರ್ಕೇ ಆಗ್ತಲ್ಲ, ಅದನ್ನು ಯೂಸೇ ಮಾಡಿಬಿಡಿ ಅಂತ ಇದ್ದೀರಲ್ಲ. ಇವಾಗ ನೋಡಿ ಸರ್, ಫಾರ್ ಎಕ್ಸಾಂಪಲ್ ಒಂದು ಹೇಳ, ಎಲ್ಲರಿಗೂ ಗೊತ್ತಾಗಿರೋಂಥ, ಯಾಕಂದರೆ ಗೊತ್ತಾಗದಿರೋದು ನನಗೆ 1000 ಹೇಳೋದು ನನ್ನ ವರ್ಕ್ಶಾಪಲ್ಲಿದೆ. ಅದು ಅಲ್ಲಿ ಏನು ಅಂತ ಅದಕ್ಕೆ ಅರ್ಥ ಹೇಳೋವಂಥದ್ದು ಇದೆ. ಎಲ್ಲರಿಗೂ ಗೊತ್ತಾಗುವಂಥ ವಿಷಯ ಒಂದು ಹೇಳ್ತೀನಿ, ನಿಮಗೆ ನಿಮಗೆ ಇವನ್ ಎಲ್ಲರಿಗೂ ಅರ್ಥ ಆಗುತ್ತೆ. ನಿಮ್ಗೆ ಮೋಸ್ಟ್ಲಿ ಇಷ್ಟು ಟಾಪಿಕ್ ನೀವು ಕೇಳ್ಕೊಂಬಂದಿರೋದು ನಿಮ್ಗೆ ಎಷ್ಟೋ ಅರ್ಥ ಆಗಿರ್ಬೇಕು. ಹೌದು. ಬಟ್ ನಾನು ನಿಮ್ಮೊಬ್ಬರನ್ನೇ ಮೈಂಡಲ್ಲಿ ಇಟ್ಕೊಳ್ತೆ ಅವ್ರದ್ದು ನೋಡಬೇಕು ಅನ್ನೋದು ನೀವು ಹೇಳ್ತಾ ಇದ್ದೀರಿ. ಕರೆಕ್ಟ್ ಸರ್. ಇದು ನಿಮಗೆ E=MC² ಗೊತ್ತಾ? ಗೊತ್ತು. ಫಿಸಿಕ್ಸ್ ಕ್ವಾಂಟಮ್ ಫಾರ್ಮುಲಾ. ಅದು ಬಂದು ಸರಸ್ವತಿ ಪುತ್ರ ಕಂಡಿದ್ದು ಅಂತ. ನಿಜನಾ? ಆಗ ಸರಸ್ವತಿ ಪೂಜೆನೇ ಮಾಡಿಲ್ಲ ಅಂತೆ ಅಯ್ಯಪ್ಪ. ಸರಸ್ವತಿ ಪೂಜೆನೇ ಮಾಡಿಲ್ಲ. ಏನು ದೊಡ್ಡ ಇಡೀ ಪ್ರಪಂಚದಲ್ಲಿ ಈಸ್ ಇಂಟೆಲಿಜೆಂಟ್, ಹೈಯೆಸ್ಟ್ ಇಂಟೆಲಿಜೆಂಟ್ ಅಂತ ಹೇಳ್ಬಿಟ್ರು. ಪೂಜೆ ಮಾಡದಿರೋ ತಪ್ಪು ಸರ್. ಏನಕ್ಕೆ ಹೇಳಿ? ಪೂಜೆ ಅಟ್ಲೀಸ್ಟ್ ಸರಸ್ವತಿ ಪೂಜೆ ಮಾಡಿಬಿಟ್ಟು ಒಂದು ಯಾಹ ಕುಂದೇಂದು ತುಷಾರಹಾರದ ಬಳ, ಯಾ ಶುಭ್ರ ವಸ್ತ್ರಾನ್ವಿತ, ಯಹ ವೀಣ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, 4 ಅಕ್ಷರ ಕೇಳಿದರೆ ನಾನು ಹೇಳ್ಕೊಟ್ಬಿಡ್ತಿದ್ದೆ. 1925 ಐನ್ಸ್ಟೈನ್ ಹೆಸರು ಬರ್ತಿಲ್ಲ, ಯಾರ್ಯಾರ ಹೆಸರು ನಾನು ಯಾಕೆ ಅರ್ಥ ಆಯ್ತಾ? ಅದು ಏನು ಪ್ರಪಂಚದಲ್ಲಿ ಇಂಟೆಲಿಜೆಂಟು. ಆಮೇಲೆ ಈಗ ಅವ್ರು ಹೇಳಿದ್ಮೇಲೆ ಅದು ರಾಂಗ್ ಅಂತನೂ ಆಗಿದೆ, ಪ್ರೂವ್ ಆಗಿದೆ. ನಿಜನಾ? ಹೌದು, ನಿಜ. ಯಾರ ಹೆಸರು ಹೇಳಿದ್ರೆ? ಐನ್ಸ್ಟೈನ್. ಸರಸ್ವತಿ ಪುತ್ರ. ಒಳ್ಳೆ ಮಜಾ ಸರ್. ನಿಜನಾ ಸರ್? ಒಂದು ಅದೇನೋ ಮಾಡೋದು, ಆದರೆ ಕಾಮನ್ ಪೀಪಲ್ಗೆ ಅದು ಯೂಸ್ ಇಲ್ಲ. ಇಲ್ಲ. ಇಲ್ಲ.
ನಿಜನಾ? ಕರೆಕ್ಟ್. ಸೊ ಅದು ಬಿಟ್ಟು ಅದಾದ್ಮೇಲೆ ಅವ್ರ ಶಿಷ್ಯನೋ ಒಂದು ಸುಮಾರು ರಿಸರ್ಚ್ಗಳು, ಒಂದು 15-20 ರಿಸರ್ಚು ಅದನ್ನ ರಾಂಗ್ ಅಂತಲೂ ಪ್ರೂವ್ ಮಾಡ್ತು. ಕರೆಕ್ಟಾ? ಕರೆಕ್ಟ್. ನಿಜನಾ? ನಿಜ. ಈ ಎರಡೂ ನಿಜ. ಅವ್ರು ಮಾಡಿದ್ದು, ಅವರು ನೋಬೆಲ್ ಪ್ರೈಸ್ದು ಬಂತು ಅವ್ರಿಗೆ. ಆಮೇಲೆ ಅದನ್ನ ರಾಂಗ್ ಅಂತಲೂ ಒಂದು 15-20 ರಿಸರ್ಚ್ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ರು ಈಸ್ ರಾಂಗ್. ಆಮೇಲೆ ಅವರು ಮಾಡಿದ್ದು ಕಲೆಕ್ಟೆಡ್, ಸ್ವಂತ ಅಲ್ಲ. ಒಂದು ಪ್ರೊಫೆಸರ್ ಅಲ್ವಾ ಯಪ್ಪ? ಹೌದು. ಕರೆಕ್ಟಾ? ನಾನು ಅವ್ರ ಮೇಲೆ ನಾನು ಹುಟ್ಟೇ ಇಲ್ಲ ಅವ್ರು ಹುಟ್ಟಿದ್ದಾಗ. ಆದರೆ ನೀವು ಹಿಸ್ಟ್ರಿ ನೋಡಿ, ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಇವತ್ತು ಅದನ್ನ ಹೇಳ್ಕೊಡ್ತಾ ಇದಾರಾ ಇಲ್ವಾ? ಹೇಳ್ಕೊಡ್ತಾ ಇದ್ದಾರೆ. ನಿಜನಾ? ಹೌದು. ಒಂದು ಆ ಕಡೆ ರೈಟ್, ಒಂದು ಈ ಕಡೆ ರಾಂಗು. 1950s 64 ಒಳಗಡೆ ರಾಂಗ್ ಅಂತ ಪ್ರೂಫ್ ಆಗೋಯ್ತು. ಕರೆಕ್ಟಾ? ಕರೆಕ್ಟ್. 1960-65 ಇಂದ ಇಟ್ಕೊಂಡ್ರೆ ಇವತ್ತಿಗೆ ಎಷ್ಟು 50 ವರ್ಷದ ಮೇಲಾಯ್ತು ಸರ್. ಹೌದು. ಹೌದಾ? ಎಷ್ಟು ಕೋಟ್ಯಾಂತರ ಜನ ಏನು ಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ಅದನ್ನ ಪಾಠ ಅಂತ ಹೇಳಿ ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದಾರಾ ಇಲ್ವಾ? ಹೇಳ್ತಾ ಇದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೇನು ಯೂನಿವರ್ಸಿಟಿದಿಲ್ಲ. ನಾವು ಮಾತಾಡ್ತಿರೋ ಸ್ಟಾಕ್ ಮಾರ್ಕೆಟಲ್ಲಿ ಏನು ಯೂನಿವರ್ಸಿಟಿದಲ್ಲ, ಯೂನಿವರ್ಸಿಟಿಯಿಂದ ಒಂದು ಎಜುಕೇಶನ್ ಏನು ಇನ್ಸ್ಟಿಟ್ಯೂಟ್ ನಡೆಸೋರು ಅದನ್ನ ಹೇಳ್ಕೊಡ್ತಾ ಇದ್ದಾರಾ ಇಲ್ವಾ? ಹೇಳ್ಕೊಡ್ತಾ ಇದ್ದಾರೆ. ಕರೆಕ್ಟಾಗಿ ಕಾಮನ್ ಪೀಪಲ್ ಅರ್ಥ ಮಾಡ್ಕೊಂಡ್ರೆ ಅಂಥದ್ದೇ ಹೇಳ್ಕೊಡ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಅಂಥದ್ದು ಇದು ಏನು ಸರ್ ಇದು ರಾಂಗು ಅಂತ, ಅದು ರಾಂಗ್ ಅಂತ ಗೊತ್ತಿದ್ದು ದುಡ್ಡಿಸ್ಕೊಂಡು ಇದೇ ವಿದ್ಯೆ, ವಿವೇಕನೇ ಇಲ್ಲದೆ ವಿದ್ಯೆ ಅಂತ ಹೇಳ್ಕೊಡುವಾಗ ಸ್ಟಾಕ್ ಮಾರ್ಕೆಟಲ್ಲಿ ಇದು ಎಲ್ಲರೂ ಹೇಳ್ತಾರೆ ಅನ್ನುವಾಗ ಇನ್ನೇನು ಸರ್? ಆಮೇಲೆ ಇದು ತುಂಬ ಈಸಿ ಸರ್. ನೋಡಿ, ನಾನು ನಿಮ್ಗೆ ಹೇಳಿದೆ ಅರೌಂಡ್ 2003 2 ಇವನ್ 99 ಇದರೆಲ್ಲ ₹5 ₹2 ₹10 ಪೈರಸಿ, ಕಳ್ಳತನದ ಪುಸ್ತಕಗಳು ಮಾರ್ತಾ ಇದ್ದಿದ್ದು. ಟೆಕ್ನಿಕಲ್ಲು, ಸ್ಟಾಪ್ ಲಾಸು, ಫಂಡಮೆಂಟಲ್ಲು, ಟಾರ್ಗೆಟ್ ಸರ್. ಕರೆಕ್ಟ್. ಸ್ಟಾಕ್ ಮಾರ್ಕೆಟಲ್ಲಿ ಆ ಟೆಕ್ನಿಕಲ್ಲು ಏನೇನು ಹೇಳ್ತಿರಲ್ಲ, ಇವಾಗ ಏನು ಮಾತಾಡೋದ್ವಲ್ಲ, ಟೆಕ್ನಿಕಲ್ಲು, ಸ್ಟಾಪ್ ಲಾಸು, ಸ್ಟ್ರಾಟಜಿ, ಏನದು ಫಂಡಮೆಂಟಲ್ಲು, ಟಾರ್ಗೆಟ್ಟು, ಇನ್ನು ಏನೇ ಬಂದ್ರೂ ಅದೆಲ್ಲ ₹5 ₹10 ಪುಸ್ತಕ, ಕಳ್ತನದ ಪುಸ್ತಕ ಫುಟ್ಪಾತಲ್ಲಿ ಮಾರ್ತಾರಲ್ಲ, ಫುಟ್ಪಾತಲ್ಲಿ ಮಾರ್ತಾ ಇದ್ದಿದ್ದನ್ನ ನಾನು ಬಂದು ವರ್ಕ್ಶಾಪ್ ಮಾಡಿದ್ರೆ ಹೆಂಗೆ ಸರ್? ನಿಮ್ಗೆ ಅರ್ಥ ಆಯಿತು? ಆಗ ನಿಜವಾಗ್ಲೂ ಅಂತ ವ್ಯಾಲ್ಯೂ ಇದ್ದಿದ್ರೆ ಅದು ಯಾಕೆ ಫುಟ್ಪಾತ್ಗೆ ಹೋಗ್ತಾ ಇತ್ತು? ಫುಟ್ಪಾತ್ಗೆ ಹೋದ್ರೂ ಅದು ಯಾಕೆ ಕಳೆದೇನು ಪುಟ್ಕೋಸಿ ₹5 ₹10 ಸಿಗೋದು? ಯಾರು ಬೇಕಾದ್ರೂ ತಗೊಂಡು ಅದನ್ನು ಕಲಿಯೋದೇನಿದೆ ಅವರೇ ಓದ್ಕೊಂಡು ಅವರೇ ಮಾಡ್ಕೊಳ್ಳೋದು ಅಷ್ಟೇ. ಕರೆಕ್ಟ್ ಅಲ್ಲ? ಕರೆಕ್ಟ್. ನಿಮ್ಗೆ ಅರ್ಥ ಆಯ್ತು? ಆ ಥರ ಸರಸ್ವತಿ ಪುತ್ರ ಹೇಳ್ಕೊಟ್ಟಿದ್ದೇ ರಾಂಗು. ಆದರೂ ಕೋಟ್ಯಾಂತರ ಜನ ಇವತ್ತು ಮಕ್ಕಳು ಅದನ್ನೇ ಓದ್ತಾ ಇದ್ದಾರೆ ಅನ್ನುವಾಗ ಸ್ಟಾಕ್ ಮಾರ್ಕೆಟಲ್ಲಿ ಅದು ಇದು ಇರೋದು ನಾರ್ಮಲ್ಲೇ ಅಂತ ನನಗೆ ಫೀಲ್ ಸರ್. ನೀವೇನು ಹೇಳ್ತೀರಾ? ಇದಕ್ಕಿಂತ ನಾನು ಕಾಮನ್ ಪೀಪಲ್ಗೆ ಅರ್ಥ ಮಾಡ್ಸೋಕೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರಿ ಆನ್ಸರ್ನ. ನಾನು ಯಾರು ಸರ್? ಡೈನಮಿಕ್ ಸಿಸ್ಟಮು, ಡೈನಮಿಕ್ ಲೈವು ಹೆಂಗೆ ಅಂದರೆ, ಈಗ ಈ ಮಾರ್ಕೆಟ್ ಪ್ಲೇಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಲ್ಲ. ಎಕ್ಸ್ಪೆಕ್ಟ್ ಮಾಡೋದು ಇವತ್ತೇನೋ ಟಿಪ್ಸ್ ಕೊಡ್ತಾರೋ, ಈ ಪ್ರೋಗ್ರಾಮ್ ಏನೋ ಟಿಪ್ಸ್ ಬರುತ್ತಾ ಅಂತ ಕಾಯ್ತಾ ಇರ್ತಾರೆ. ಹಾಕೋದು ಹೆಂಗೆ ಹೇಳ್ಕೊಡ್ತೀನಿ, ಇಲ್ಲಿ ಹೇಳಲ್ಲ, ಈ ಪ್ರೋಗ್ರಾಮಲ್ಲಿ ಹೇಳಲ್ಲ. ಯಾಕಂದ್ರೆ ನಿಜ ಹೇಳಕ್ಕೆ ಹೋದ್ರೆ ಅದೇ ಮೇಯ್ನ್. ನೋಡಂಗಿಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊ ಬಂದ, ರಾತ್ರಿ 9 ಗಂಟೆಗೆ ಮನೆಗೆ ಬಂದ, ಊಟ ಗೀಟ ಮಾಡಿದ್ನ, ಒಂದು ವಾಕ್ ಹೊಡೆದ್ನ, ಅದಕ್ಕೆ ಸೆಂಟ್ರಲ್ಲಿ ಒಂದು ಚೂರು ಹಂಗೆ ನೋಡಿದ್ರೆ ಇಷ್ಟೇ. ಅಲ್ಲೇ ನೈಟ್ ಸ್ಟೇಟಸ್ ಏನು, ಅವ್ರ ಇನ್ವೆಸ್ಟ್ಮೆಂಟ್ ಏನು, ಅವ್ರು ಎಷ್ಟು ಹೆಜ್ಜೆ 6 ತಿಂಗಳಿಗೆ ಯಾವ ಹೆಜ್ಜೆಗೆ ಅವರು ಬೆಳಿಬೇಕು, ವರ್ಷಕ್ಕೆ ಯಾವ ಹೆಜ್ಜೆಯಲ್ಲಿ ಅವ್ರು ಬೆಳಿಬೇಕು,